Once again, welcome back to my channel called Daily Dum Dum. ಸೊ ತುಂಬ ದಿನ ಆದಮೇಲೆ ನಂದು ಇವತ್ತಿನದ್ದು ಒಂದು ವ್ಲಾಗ್ ನಡೀತಾ ಇದೆ. ಹೇಳಬೇಕು ಅಂತ ಹೇಳಿದರೆ ಇವತ್ತು ಕೂಡ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇತ್ತು, ಬಟ್ ಏನೋ ಒಂದು 5 minutes ಟೈಮ್ ಫ್ರೀ ಮಾಡ್ಕೊಂಡು ನಾನೀಗ ವ್ಲಾಗ್ ಮಾಡ್ತಾಯಿದ್ದೀನಿ ಕೂಡ. ಸೊ ಆ ವ್ಲಾಗ್ ಬಂದುಬಿಟ್ಟು ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಅದು ನಾನು ಮತ್ತೆ ಹೇಳ್ತೇನೆ. ಸೊ ಈ ಪರ್ಟಿಕ್ಯುಲರ್ ವ್ಲಾಗ್ನಲ್ಲಿ ನನ್ನದು ಎಂತ ಹೇಳ್ತಾರೆ, ನಮ್ಮ ಸ್ವಚ್ಛತೆ ಕ್ಲೀನಿಂಗ್ ಅಕೌಂಟಿಂದ ತುಂಬ ಜನ ವ್ಯೂವರ್ಸ್ ನನ್ನ ಈ ಅಕೌಂಟಿಗೆ ಅಂದರೆ ನಮ್ಮ ಡೈಲಿ ಡಮ್ನ ಯೂಟ್ಯೂಬ್ ಚಾನಲ್ಗೆ ಬಂದಿರ್ತೀರಾ. ಸೊ ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೈಲಿ ಡಮ್ನ. ಸೊ ಸ್ವಲ್ಪ ದಿನ ಅಲ್ಲ, ತುಂಬ ಟೈಮ್ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಈಗ ಲೈಫ್ ಸ್ವಲ್ಪ ಬ್ಯುಸಿ ಆಗಿದೆ, ಸೊ ಹಾಗಾಗಿ ಎಂತ ಹೇಳ್ತಾರೆ, ಟೈಮ್ ಇಲ್ಲ ವೀಡಿಯೋ ಮಾಡಲಿಕ್ಕೆ. ಬಟ್ ನಮ್ಮದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿ, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ನೋಡಿ ಗಮ್ಮತ್ತಾಗಿರ್ಬೋದು, ಅಥವಾ ಉಡುಪಿ ಅಲ್ಲಿ ತಿರುಗಾಡಿದೆಲ್ಲ ಆಗಿರ್ಬೋದು. ಸೊ ಯಾರಾದರೂ ಹೊಸೊಬ್ಬರು ಇದ್ದರೆ ನಮ್ಮ ಚಾನಲ್ಗೆ ಈ ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೇಳ್ತಾ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ. ಸೊ ವ್ಲಾಗ್ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೆ, ಬಟ್ ಯಾವುದ್ರ ಬಗ್ಗೆ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಇನ್ನೊಂದು ಲೈಫ್ ತುಂಬ ಹೆಕ್ಟಿಕ್ ಆಯಿತು, ಬ್ಯುಸಿ ಆಯಿತು. ಸೊ ಜಾಬ್ ಲೈಫ್ನ ಸ್ಕಿಪ್ ಮಾಡಿ ನಾವು ನಮ್ಮದೇ ಒಂದು ಪರ್ಸ್ನಲ್ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿವಿ. ಅದೇ ಸ್ವಚ್ಛತೆ ಕ್ಲೀನಿಂಗ್ ಹೋಗಿದೆ ನೋಡಿ. ಸ್ವಚ್ಛತೆ ಕ್ಲೀನಿಂಗ್ನ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ತುಂಬ 2022ರಲ್ಲಿ ಸ್ಟಾರ್ಟ್ ಆದ ನಮ್ಮ ಈ ಸ್ವಚ್ಛತೆ ಕ್ಲೀನಿಂಗ್ನ ಹೆಸರು ಈಗ ಬ್ರ್ಯಾಂಡ್ ಆಗ್ತಾ ಉಂಟು. ಸೊ ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಇದೊಂದು ಎಂತ ಹೇಳ್ತಾರೆ, ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಕಸ್ಟಮರ್ಸ್ ಎನ್ಕ್ವೈರಿ ಮಾಡ್ತಾಯಿದ್ರು ಅಬೌಟ್ ಸೋಲಾರ್ ಕ್ಲೀನಿಂಗ್ನ ಬಗ್ಗೆ ಆ್ಯಂಡ್ ಅದರ ಮೇಂಟೆನೆನ್ಸ್ನ ಬಗ್ಗೆ ಆ್ಯಂಡ್ ಅದರದ್ದು ಸೋಲಾರ್ ಕಾಯಿಲ್ನ ಬಗ್ಗೆ. ಸೊ ಈಗೇನು ಮಳೆಗಾಲ ಸ್ಟಾರ್ಟ್ ಆಗಿದೆ, ಸೋಲಾರ್ ಕಾಯಿಲ್ ಹಾಕಬೇಕು, ಬಿಸಿ ನೀರು ಮಾಡಬೇಕು, ಆ್ಯಂಡ್ ನಮ್ಮೊಟ್ಟಿಗೆ ಕಟ್ಟಿಗೆ ಇಲ್ಲ, ಗ್ಯಾಸ್ ಇಲ್ಲ, ಟೈಮ್ ಇಲ್ಲ ಅಂತ ಹೇಳುವವರಿಗೆ ಸೊಲ್ಯೂಷನ್ ನಾವು ಹುಡ್ಕೊಂಬಂದದ್ದು ಏನು ಅಂತ ಹೇಳಿದರೆ, ಸೊ ಅದುವೇ ಇಲ್ಲಿ ನೋಡ್ಬೋದು. ಇಲ್ಲೊಂದು ಕಾಯಿಲ್ ಇದೆ. ಸೊ ಇಲ್ಲೊಂದು ಕಾಯಿಲ್ ಇದೆ. ಸೊ ಸೋಲಾರ್ ವಾಟರ್ ಹೀಟಿಂಗ್ ಕಾಯಿಲು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದೆ ಮೆಕ್ಯಾನಿಸಮ್ ಹೇಗಿದೆ, ಆ್ಯಂಡ್ ಎಷ್ಟು ಕರೆಂಟ್ ಬಿಲ್ ಬರುತ್ತೆ, ಹಾಕೋದ್ರಿಂದ ಯೂಸ್ ಇದೆಯಾ ಇಲ್ವಾ, ಎಷ್ಟು ಖರ್ಚಾಗ್ಬೋದು, ಹಾಗೆ ತುಂಬ ಡೌಟ್ ಎಲ್ಲ ಇತ್ತು ತುಂಬ ಜನರದ್ದು ಏನಾದರೂ. ಹಾಗೆ ನಾನು ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕವರ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಮಿಸ್ ಆದರೆ ನೀವು ನಮಗೆ ಕಾಲ್ ಮಾಡಿ ಕೇಳಿ, ಅಥವಾ ವಾಟ್ಸಪ್ಪಲ್ಲಿ DM ಹಾಕಿ. ತುಂಬ ನಮಗೆ ಕಾಲ್ ಮಾಡ್ತಾರೆ, ಕೆಲವು ಕಾಲಲ್ಲಿ ರಿಸೀವ್ ಮಾಡಲಿಕ್ಕೆ ಆಗಲ್ಲ, ಸಾರಿ ಫಾರ್ ದ್ಯಾಟ್. ಬಟ್ ನಮಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ. ಸೊ ನಾವು ಡೇ ಟೈಮಲ್ಲಿ ಇಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಈವ್ನಿಂಗಲ್ಲಾದರೂ ರಿಪ್ಲೈ ಮಾಡ್ತೀವಿ. ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಸೊ ಇದೊಂದು ನೋಡ್ಬೋದು, ಇದು ಸ್ಟ್ರೈಟ್ ಕಾಯಿಲು. ಸೊ ಇದು ಸ್ಟ್ರೈಟ್ ಕಾಯಿಲು, ವಾಟರ್ ಹೀಟಿಂಗ್ನ ಕಾಯಿಲು, ಸೋಲಾರ್ನದ್ದು. ಸೊ ಹಾಗೆ ಇದು ಬೆಂಡ್ ಕಾಯಿಲು. ಸೊ ಇಲ್ಲಿ ನೋಡ್ಬೋದು ನಿಮಗೆ ಬೆಂಡ್, ಅದು ಸ್ಟ್ರೈಟ್ ಇತ್ತು, ಇದು ಬೆಂಡ್ ಇದೆ. ಸೊ ಇದು ಬಂದುಬಿಟ್ಟು ಹೆಚ್ಚಾಗಿ ಸುಪ್ರೀಮ್ಗೆ ಹಾಕ್ತಾರೆ, ಸುಪ್ರೀಮ್ ಸೋಲಾರ್ಗೆ. ಸೊ ಇದು ಬಂದುಬಿಟ್ಟು ರೆಗ್ಯುಲರ್ ಸೋಲಾರ್ಗೆ ಹಾಕುವಂಥದ್ದು. ಯಾವುದು ಇದು ನನ್ನ ಕೈಯಲ್ಲಿರುವಂಥದ್ದು. ಇದು ಕ್ಯಾಮರಾ ಇಟ್ಕೊಳ್ತೀನಿ. ಶೇಟ್, ಓ ಮೈ ಗಾಡ್. ಸೊ ಈ ಸೋಲಾರ್ನಲ್ಲಿ ಇದು ಸೋಲಾರ್ ಕಾಯಿಲು. ಸೊ ಇದರಲ್ಲಿ ಕಾಸ್ಟ್ ಎಲ್ಲ ಬಂದುಬಿಟ್ಟು ನೀವು ನಮಗೆ ಗೊತ್ತಾಗಬೇಕು ಅಂತ ಇದ್ದರೆ ವಾಟ್ಸಪ್ಪಲ್ಲಿ DM ಮಾಡಿ ಅಥವಾ ಕಾಲ್ ಮಾಡಿ, ನಾವು ನಿಮಗೆ ಹೇಳ್ತೇವೆ. ಸೊ ಇದು ಬಂದುಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ತುಂಬ ಜನ ಹೇಳ್ತಾಯಿದ್ರು ನೀರಿನಲ್ಲಿರುವಂಥ ಕಾಯಿಲ್ ಇದು. ಸೊ ಇದು ಕರೆಂಟ್ ಶಾಕ್ ಆಗ್ತದೆ ಮನೆಯಲ್ಲಿ. ನಾವು ಇನ್ ಕೇಸ್ ಸೋಲಾರ್ ಕಾಯಿಲನ್ನು ಆನ್ ಇಟ್ಟು ಮನೇಲಿ ಯಾರಾದರೂ ಸ್ನಾನ ಮಾಡಲಿಕ್ಕೆ ಹೋದರೆ ರಿಸ್ಕ್ ಆಗುತ್ತಲ್ಲ ಅಂತ ಹೇಳ್ತಾಯಿದ್ರು. ಸೊ ಈ ಕಾಯಿಲ್ನಲ್ಲಿ ನೋಡ್ಬೋದು ನಿಮಗೆ 3 ವೈರ್ ಬರುತ್ತೆ. ಸೊ ರೆಡ್ಡು, ಬ್ಲ್ಯಾಕು ಹಾಗೆ ಗ್ರೀನು. ಸೊ ಇಲ್ಲಿದೆ ರೆಡ್ಡು ಪವರ್ ಇದ್ದು, ಇದು ನ್ಯೂಟ್ರಲು, ಬ್ಲ್ಯಾಕು ಪವರು, ನ್ಯೂಟ್ರಲ್ ಪ್ಲಸ್ ಇಲ್ಲಿದೆ ಅರ್ಥಿಂಗ್ ವೈರ್. ಸೊ ಅರ್ಥಿಂಗ್ ವೈರ್ ಇರುವಾಗ ಯಾರಿಗೂ ಕೂಡ ಕರೆಂಟ್ ಶಾಕ್ ಆಗೋದಿಲ್ಲ. ಸೊ ಈ ಪಾರ್ಟ್ ಅನ್ನುವಂಥದ್ದು ಇಲ್ಲಿಂದ ಈ ಪಾರ್ಟು ಇಷ್ಟು ನಿಮ್ಮದು ಸೋಲಾರ್ನ ಒಳಗಡೆ ಬರುತ್ತೆ. ಸೊ ಇದಿಷ್ಟು ಈ ಪಾರ್ಟು, ಇದು ಪಾರ್ಟ್ ನಿಮಗೆ ಹೊರಗಡೆ ಬರುತ್ತೆ. ಸೊ ಇಷ್ಟು ಪಾರ್ಟ್ ಹೊರಗಡೆ ಬರುತ್ತೆ. ಸೊ ಇದು ಒಳಗಡೆ ಇರುತ್ತೆ ಸೋಲಾರ್ನದ್ದು. ಸೊ ಇನ್ ಕೇಸ್ ನೀವು ಆನ್ ಮಾಡಿ ಇಟ್ಟಿದ್ದೀರಿ, ಯಾರು ಸ್ನಾನ ಮಾಡಲಿಕ್ಕೆ ಹೋದರು, ಸೊ ಅವ್ರಿಗೆ ಕರೆಂಟ್ ಶಾಕ್ ಆಗುತ್ತಾ ಅಂತ ಕೇಳಿದರೆ ಇಲ್ಲ, ಡೆಫಿನೆಟ್ ಇಲ್ಲ. ಯಾಕಂತ ಹೇಳಿದರೆ ಅರ್ಥಿಂಗ್ ಇದೆ. ಬಟ್ ನಾವು ಪ್ರತಿಯೊಂದು ಕಸ್ಟಮರಿಗೆ ಕೂಡ ಸಜೆಸ್ಟ್ ಮಾಡ್ತೀವಿ ಏನು ಅಂತ ಹೇಳಿದರೆ, ಸ್ನಾನ ಮಾಡಲಿಕ್ಕೆ ಇಂದೇ ಸೋಲಾರ್ ಕಾಯಿಲನ್ನು ಆನ್ ಮಾಡಿಟ್ಟು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಆ್ಯಸ್ ಅ ಪರ್ಸ್ನಲ್ ಆಗಿ ನಾವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಇನ್ನೊಂದು ಎಷ್ಟು ಅಂತ ಹೇಳಿದ್ರು ಕೂಡ ಇದು ಮೆಕ್ಯಾನಿಸಮು, ಇದೊಂದು ಮೆಕ್ಯಾನಿಕಲ್ ವಸ್ತು, ಇಲೆಕ್ಟ್ರಾನಿಕ್ ವಸ್ತು. ಸೊ ನಿಮ್ಗೆ ಗೊತ್ತಿರುತ್ತಲ್ಲ, ಯಾರನ್ನು ಇವತ್ತಿನ ಕಾಲದಲ್ಲಿ ಜನರನ್ನೇ ನಂಬಲಿಕ್ಕೆ ಆಗಲ್ಲ, ಮತ್ತು ಇಲೆಕ್ಟ್ರಾನಿಕ್ ವಸ್ತುವನ್ನು ನಂಬಲಿಕ್ಕೆ ಆಗುತ್ತಾ? ಸೊ ಡೆಫಿನೆಟ್ಲಿ ಇಲ್ಲ. ಹಾಗೆಯೇ ಸೊ ಇದರಲ್ಲಿ ಏನು ಅಂತ ಹೇಳಿದರೆ, ಸೊ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇದು ಬಂದುಬಿಟ್ಟು ಥರ್ಮೋಮೀಟರು. ಸೊ ಇದು ನಿಮಗೆ
ರೀಡ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿದೆ ನೋಡಿ, ಅರೌಂಡ್ ಇದು ಈಗ ಸೆಲೆಕ್ಟ್ ಆಗಿದೆ 55 ಡಿಗ್ರಿಗೆ. ಸೊ ಇದನ್ನು 35 ಡಿಗ್ರಿ ಮಾಡ್ಬೋದು, ಕಡಿಮೆ 15 ಡಿಗ್ರಿ ಮಾಡ್ಬೋದು, 5 ಡಿಗ್ರಿ ಮಾಡ್ಬೋದು. ಈಗ ಜಾಸ್ತಿ ಎಷ್ಟು ಮಾಡ್ಬೋದು ಅಂತ ಹೇಳಿದರೆ 65 ಡಿಗ್ರಿಗೆ ಮಾಡ್ಬೋದು, 75 ಡಿಗ್ರಿಗೆ ಮಾಡ್ಬೋದು. ಸೊ ನಾವು ಇನ್ ಕೇಸ್ ಫಿಟ್ ಮಾಡಿ ಕೊಟ್ಟು ಹೋಗಿದ್ದೇವೆ ನಿಮಗೆ ಅಂತ ಎಣಿಸ್ಕೊಳ್ಳಿ, ಆ್ಯಂಡ್ ನಿಮಗೆ ಬಿಸಿನೀರು ಸಾಕಾಗ್ತಾ ಇಲ್ಲ. ಸೊ ಜಸ್ಟ್ ಇದನ್ನು ಹೀಗೆ ತಿರುಗಿಸಿಬಿಟ್ರೆ, ಇದನ್ನು ಹೀಗೆ ಮಾಡಿದರೆ 65ಗೆ ಇಡ್ಬೋದು, ಅಥವಾ 75ಗೆ ಮ್ಯಾಕ್ಸಿಮಮ್ 75ಗೆ ಇಡ್ಬೋದು. ಸೊ ಫುಲ್ ಬಿಸಿ ಆಗುತ್ತೆ. ಸೊ ಫುಲ್ ಬಿಸಿ ಆದ ನಂತರ ತುಂಬ ಜನರಿಗೆ ಇನ್ನೊಂದು ಕ್ವಶನ್ ಇತ್ತು, ನೀರು ತುಂಬಾ ಬಿಸಿ ಆಯಿತು, ನಮಗೆ ಆಫ್ ಮಾಡಲಿಕ್ಕೆ ನೆನಪೇ ಇಲ್ಲ ಸ್ವಿಚ್ಚು. ಸೊ ತುಂಬ ಬಿಸಿಯಾಗಿ ಸೋಲಾರ್ ಡ್ಯಾಮೇಜ್ ಆಗೋದಿಲ್ವಾ ಅಂತ. ಸೊ ಫಾರ್ ಎಕ್ಸಾಂಪಲ್ ಇದೀಗ 55 ಡಿಗ್ರಿಗೆ ಸೆಲೆಕ್ಟ್ ಆಗಿದೆ. ಸೊ 55 ಡಿಗ್ರಿ ನೀವು ಈಗ ಆನ್ ಮಾಡಿ ಇಟ್ರಿ, 1 ಗಂಟೆಯಲ್ಲಿ ನೀರು ಫುಲ್ ಬಿಸಿ ಆಯಿತು, 55 ಡಿಗ್ರಿ ಆಯಿತು ಅಂತ ಆದರೆ ತನ್ನಷ್ಟಕ್ಕೆ ಪವರ್ ಕಟ್ ಆಫ್ ಆಗುತ್ತೆ. ಸೊ 55 ಡಿಗ್ರಿ ಕಟ್ ಆಫ್ ಆಗುತ್ತೆ. ಅವರಲ್ಲಿ 65 ಡಿಗ್ರಿ ಇಟ್ಟಿದ್ರೆ 65 ಡಿಗ್ರಿಗೆ ಕಟ್ ಆಫ್ ಆಗುತ್ತೆ ಪವರು. ಸೊ ಪುನಃ ನೀರು ಬಿಸಿ ಆಗೋದಿಲ್ಲ. 65 ಡಿಗ್ರಿಗೆ ಎಷ್ಟು ಬಿಸಿ ಆಗ್ತದೆ ಅಷ್ಟು ಬಿಸಿಯಾಗಿ ಕಟ್ ಆಫ್ ಆಗ್ತದೆ ಪವರು. ಅವರಲ್ಲಿ 55 ಡಿಗ್ರಿಗೆ ಎಷ್ಟು ಬಿಸಿ ಆಗ್ತದೆ ಅಷ್ಟು ಬಿಸಿಯಾಗಿ ಕಟ್ ಆಫ್ ಆಗ್ತದೆ. ಸೊ ಇದು ಬಂದುಬಿಟ್ಟು ಮೆಕ್ಯಾನಿಸಮ್ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡಿಕೊಟ್ಟೆ, ಇದರದ್ದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಹಾಗೆಯೇ ಸಿಮಿಲರ್ ಇದು ಸುಪ್ರೀಮ್ನದ್ದು ಬೆಂಡ್ ಕಾಯಿಲ್ ಕೂಡ, ಇದು ಸೋಲಾರ್ನ ಅಡಿಮುಖದಲ್ಲಿ ಬರುತ್ತೆ, ಇದು ಸೋಲಾರ್ನ ಸೈಡ್ನಲ್ಲಿ ಬರ್ತದೆ. ಆ್ಯಂಡ್ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಹೇಳಿದರೆ ತಿಂಗಳಿಗೆ 300ರಿಂದ 500 ರೂಪಾಯಿನ ಒಳಗಡೆ ಎಕ್ಸ್ಟ್ರಾ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ತಿಂಗಳದ್ದು 30 ದಿನ ಕೂಡ ಯೂಸ್ ಮಾಡಿದರೆ 300ರಿಂದ 500 ರೂಪಾಯಿ ನಿಮಗೆ ಜಾಸ್ತಿ ಬರ್ಬೋದು. ಆರ್ ಎಲ್ಸ್ 250, 280, 350, 390, 470 ಈ ಥರ. ಸೊ ಒಟ್ಟೊಂದು 500 ರುಪೀಸ್ನ ಒಳಗಡೆ ಅಂತ ನೆನ್ಕೊಳ್ಳಿ. ಸೊ ಇಷ್ಟು ಕರೆಂಟ್ ನಿಮಗೆ ಜಾಸ್ತಿ ಬರುತ್ತೆ. ಸೊ ಕರೆಂಟ್ ಬಿಲ್ ಬಂದರೂ ಕೂಡ ಪರವಾಗಿಲ್ಲ, ಬಟ್ ಸಿಟಿಯಲ್ಲಿರುವವರಿಗೆ ಕಟ್ಟಿಗೆಗೆ ಎಲ್ಲಿ ಹೋಗ್ತೀರಿ, ಆ್ಯಂಡ್ ಇನ್ನೊಂದು ಗ್ಯಾಸ್ ಈಗೆಲ್ಲ ಪ್ಲಸ್ ಖರ್ಚು ಕೂಡ ಜಾಸ್ತಿ. ಇನ್ನೊಂದು ಟೈಮ್ ಕನ್ಸ್ಯೂಮಿಂಗ್, ನಿಮಗೆ ಕಟ್ಟಿಗೆ ಹಾಕೋದಾದ್ರೂ ಕೂಡ ಟೈಮ್ ಕನ್ಸ್ಯೂಮಿಂಗ್, ಗ್ಯಾಸ್ನಲ್ಲಿ ಇಟ್ಟು ಕೂಡ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ಗೆ, ಅದಕ್ಕಿಂತ ನಿಮಗೆ ಸೋಲಾರ್ನಲ್ಲಿ ಯೂಸ್ ಮಾಡ್ಬೋದು. ಇನ್ನೊಂದು ಸೋಲಾರಿಗೆ ಕಾಯಿಲ್ನ ಹಾಕಿ ಆನ್ ಮಾಡಿಬಿಟ್ರೆ ಟೆನ್ಷನ್ ಇಲ್ಲ, 1 ಗಂಟೆ ಬಿಟ್ಟು ಆರಾಮ್ ಸ್ನಾನ ಮಾಡ್ಬೋದು. ಇನ್ನೊಂದು ಏನು ಅಂತ ಹೇಳಿದರೆ ತುಂಬ ಜನ ಕೇಳಿದರು, ಕಾಯಿಲು ಲೈಕ್ ನಾವು ಮನೇಲಿ ಗೀಸರ್ ಹಾಕ್ತೇವಲ್ಲ, ಕಾಯಿಲ್ ಯಾಕೆ, ಅಥವಾ ಗೀಸರ್ನ ಥರನೇ ಇದು ಮೆಕ್ಯಾನಿಕ್, ಅಥವಾ ಗೀಸರ್ ಒಳ್ಳೇದಾ ಸೋಲಾರ್ ಕಾಯಿಲ್ ಒಳ್ಳೇದಾ ಅಂತ ಕೇಳ್ತಾರೆ. ಸೊ ಎರಡರಲ್ಲೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಸೊ ಗೀಸರ್ ಅನ್ನುವಂಥದ್ದು ನೀವು ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ 2 ವಾಶ್ರೂಮ್ಸ್ ಇದ್ದೆ, 2 ಬಾತ್ರೂಮ್ ಇದ್ದರೆ, ಸೊ ಫಾರ್ ಎಕ್ಸಾಂಪಲ್ ಮೇಲೆ ಒಂದು ಕೆಳಗಡೆ ಒಂದು ಬಾತ್ರೂಮ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಮನೆ ಒಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 ಬಾತ್ರೂಮ್ ಇದೆ, ಒಂದು ಈಚೆ ಬದಿ ಒಂದು ಈಚೆ ಬದಿ. ಸೊ ಮನೇಲಿ ಎಷ್ಟು ಗೀಸರ್ ಹಾಕ್ತೀರಾ? 1 ಗೀಸರ್ ಹಾಕ್ತೀರಾ. ಸೊ ಈಚೆ ಬದಿ ರೂಮಿಗೆ ಹಾಕಿದರೆ ಎಲ್ಲರೂ ಕೂಡ ಆ ಬಾತ್ರೂಮಿಗೆ ಹೋಗ್ಬೇಕು, ಪರ್ಟಿಕ್ಯುಲರ್ ಆಗಿ ಆ ಬಾತ್ರೂಮಲ್ಲೇ ಡಿಪೆಂಡ್ ಆಗಬೇಕು. ಯಾಕೆ ಅಂತ ಹೇಳಿದರೆ ಗೀಸರ್ ಇರುವಂಥ ಅಲ್ಲಿ ಮಾತ್ರ. ಅವರಲ್ಲಿ ಇಲ್ಲಿದೆ ಅಂತ ಹೇಳಿದರೆ ಗೀಸರು ಈ ಬಾತ್ರೂಮಿಗೆ ಹೋಗಬೇಕಾಗ್ತದೆ ಎಲ್ಲರೂ ಕೂಡ. ಸೊ ಯಾರಾದರೂ ನಿಮ್ಮದು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇರುವವರು, ಈಗ ಫಾರ್ ಎಕ್ಸಾಂಪಲ್ ನಾನು, ಇದು ನನ್ನ ರೂಮ್, ಸೊ ಇದು ಬಂದುಬಿಟ್ಟು ನನ್ನದು ಬಾತ್ರೂಮ್, ಇದು ನಾನು ಈ ಬಾತ್ರೂಮ್ನ ಬಿಟ್ಟು ನಾನು ಯಾವ ರೂಮ್ನಲ್ಲಿ, ಅಂದರೆ ರೂಮ್ ಅಲ್ಲ, ಸೊ ಇನ್ನೊಂದು ಬಾತ್ರೂಮ್ ಕೂಡ ಇದೆ, ಆ ಬಾತ್ರೂಮಿಗೆ ಕೂಡ ನಾನು ಹೋಗೋದಿಲ್ಲ. ಸೊ ಇದು ನನ್ನ ಪರ್ಟಿಕ್ಯುಲರ್ ನನ್ನದೇ ಬಾತ್ರೂಮ್. ಸೊ ಇಲ್ಲೇ ನಾನು ಸ್ನಾನ ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನನಗೆ ಈಗ ಗೀಸರ್ ಹಾಕಿದ್ದಾರೆ ಮನೆಯಲ್ಲಿ ಅಂತ ಅನ್ಸ್ಕೊಳ್ಳಿ, ಮನೇಲಿ ಸೋಲಾರ್ ಇಲ್ಲ ಅಂತ ಅಂದ್ಕೊಳ್ಳಿ, ಮನೇಲಿ ಗೀಸರ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ, ಎಲ್ಲಿ ಕೆಳಗಡೆ ವಾಶ್ರೂಮ್ನಲ್ಲಿ. ಸೊ ಮೇಲ್ಗಡೆ ವಾಶ್ರೂಮ್ನಲ್ಲಿ ನಾನು ಸ್ನಾನ ಮಾಡುವಂಥದ್ದು. ಸೊ ಇಲ್ಲಿಗೆ ನನಗೆ ನೀರು ಬೇಕಾದರೆ ನಾನು ಪುನಃ ಕೆಳಗಡೆಗೆ ಹೋಗಿ ಗೀಸರ್ನಲ್ಲಿ ನೀರು ಬಿಸಿ ಆದದನ್ನು ಬಕೆಟಲ್ಲಿ ಹಾಕೊಂಡು ತಂದು ಮೇಲೆ ಬಂದು ಸ್ನಾನ ಮಾಡಬೇಕು. ಸೊ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿದರೆ ನಮ್ಮದು ಸೋಲಾರ್ ಕಾಯಿಲ್. ಸೊ ಈ ಸೋಲಾರ್ ಕಾಯಿಲ್ನ ಹಾಕಿದಿರಿ, ನಿಮ್ಮದು 100 ಲೀಟರ್ನ ಸೋಲಾರ್ ಅಂತ ಅನಿಸ್ಕೊಳ್ಳಿ. ಸೊ 100 ಲೀಟರ್ ಸೋಲಾರು 100 ಲೀಟರ್ನ ಸೋಲಾರು 100 ಲೀಟರ್ ಕೂಡ ಬಿಸಿ ಆಯಿತು ಅಂತ ಆದರೆ 2 ವಾಶ್ರೂಮಿಗೆ ಬರುತ್ತೆ. ಇಲ್ಲಿ ಗೇಟ್ ನಲ್ಲಿ ಆನ್ ಮಾಡಿದ್ರೆ ಇಲ್ಲೂ ಬರುತ್ತೆ, ಕೆಳಗಡೆ ನಲ್ಲಿ ಆನ್ ಮಾಡಿದ್ರು ಅಲ್ಲಿ ಕೂಡ ಬರುತ್ತೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಗೀಸರಿಗೆ ಮತ್ತು ನಮ್ಮ ಸೋಲಾರ್ ಕಾಯಿಲ್ಗೆ. ಯಾಕೆ ಅಂತ ಹೇಳಿದರೆ 100 ಲೀಟ್ರ್ ಬಿಸಿ ಆದರೆ 100 ಲೀಟ್ರ್ ಬಿಸಿ ಆಗಲಿಕ್ಕೆ ಆಬ್ವಿಯಸ್ಲಿ 1 ಗಂಟೆ ಬೇಕು. ಸೊ 100 ಲೀಟ್ರ್ ಬಿಸಿ ಆಯಿತು ಅಂತ ಆದರೆ ಆ 100 ಲೀಟರ್ ಬಿಸಿ ಆಯಿತು ಅಂತ ಆದರೆ ಆ 100 ಲೀಟರ್ಸ್ 2 ವಾಶ್ರೂಮ್ಗಳಿಗೆ ಕೂಡ ಬರ್ತದೆ. ಸೊ ನಮ್ಮ ಗೀಸರ್ನ ಥರ ಡಿಪೆಂಡ್ ಆಗಬೇಕು ಅಂತ ಇಲ್ಲ ಒಂದೇ ವಾಶ್ರೂಮ್ಗೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ ಬೇರೆ ಕೆಲವೊಂದು ಕ್ವಶನ್ ಇತ್ತು, ನಾನು ಕ್ವಶನ್ ಚೆಕ್ ಮಾಡಿ. ಸೊ ನಾನು ಒಂದು ಮೊಬೈಲಲ್ಲಿ ನೋಟ್ ಮಾಡಿದ್ದೆ ಕೆಲವೊಂದು ಕ್ವಶನ್ಸು, ಆ ಕ್ವಶನ್ಸ್ಗೆ ಕೆಲವೊಂದು ಆನ್ಸರ್ ಹೇಳ್ತಾನೆ. ಸೊ ತುಂಬ ಜನ ಹೇಳಿದರು ನಿಮ್ಮ ಸೋಲಾರಿಗೆ ಹೋಲ್ ಮಾಡಿ ಹಾಕ್ತೀರಾ, ಡ್ಯಾಮೇಜ್ ಆಗೋದಿಲ್ಲ ಸೋಲಾರು ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಯಾವುದೇ ಕಂಪನಿ ಸೋಲಾರ್ ಇರಲಿ, ಸೊ ಅದು ಟ್ಯೂಬ್ ಆಗಿರ್ಬೋದು ಅಥವಾ ಪ್ಯಾನಲ್ ಆಗಿರ್ಬೋದು ಪ್ಲೇನು, ಸೊ ಎಲ್ಲದರಲ್ಲೂ ಕೂಡ ಹೋಲ್ ಬಂದಿರುತ್ತೆ. ಕಂಪನಿ ಕಡೆಯಿಂದಲೇ ಹೋಲ್ ಮಾಡಿಕೊಟ್ಟಿರ್ತಾರೆ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಆ ಹೋಲಿಗೆ ಹಾಕಿದ್ದ ಕಪ್ಲಿಂಗ್ ತೆಗೆದು ನಮ್ಮದು ವಾಟರ್ ಹೀಟರ್ನ ಕಾಯಿಲ್ನ ಫಿಕ್ಸ್ ಮಾಡ್ತೇವೆ ಅಷ್ಟೇ. ಸೊ ಹೊಸದಾಗಿ ಹೋಲ್ ಮಾಡೋದಿಲ್ಲ, ನಿಮ್ಮ ಸೋಲಾರ್ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಕರೆಂಟ್ ಕನ್ಸಂಪ್ಷನ್ ನಾನು ಹೇಳಿದೆ ಎಷ್ಟಾಗುತ್ತೆ ಅಂತ. ಆ್ಯಂಡ್ ಶಾಕ್ ಆಗುತ್ತಾ ಅಂತ ಕೇಳಿದರೆ ಕೂಡ ಆನ್ಸರ್ ಮಾಡಿದ್ದೇನೆ. ಸೊ ಅರ್ಥಿಂಗ್ ಇರುತ್ತೆ, ಸೊ
ಪ್ಲಸ್ಸು ಮೈನಸ್ಸು ಹಾಗೆ ಅರ್ಥಿಂಗು, ಐ ಮೀನ್ ಕರೆಂಟು ನ್ಯೂಟ್ರಲು ಹಾಗೆ ಅರ್ಥಿಂಗ್ ಇರುತ್ತೆ. ಸೊ ಅರ್ಥಿಂಗ್ ಇರೋ ಕಾರಣ ಕರೆಂಟ್ ಶಾಕ್ ಆಗೋದಿಲ್ಲ. ಬಟ್ ಒನ್ ಥಿಂಗ್ ಅಂದ್ಕೊಳ್ಳಿ, ಒನ್ ಥಿಂಗ್ ಏನು ಅಂತ ಹೇಳಿದರೆ ಇಲೆಕ್ಟ್ರಾನಿಕ್ ಪ್ರಾಡಕ್ಟು, ಸೊ ಕರೆಂಟು ಇರುವಂಥ ಪ್ರಾಡಕ್ಟ್, ಸೊ ಅದರಲ್ಲಿ ಆದಷ್ಟು ನಾವು ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿ ನಾಳೆ ಏನಾದರೂ ಆಯಿತು ಅಂತ ಆದರೆ ಸ್ವಚ್ಛತೆಯಿಂದ ಯಾರು ಕೂಡ ಬರೋದಿಲ್ಲ ನಿಮ್ಮ ಮನೆಯವರನ್ನು ಉಳಿಸಲಿಕ್ಕೆ, ಅಥವಾ ನಾನು ಕೂಡ ಬರಲ್ಲ. ಸೊ ಒಂದು ಪ್ರಾಡಕ್ಟ್ ಇದೆ ಅಂತ ಆದರೆ ಅದರಲ್ಲಿ ಆದಷ್ಟು ನಾವು ನಮ್ಮದು ಕೇರ್ ತಗೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳೋದು. ಸೊ 100% ಗ್ಯಾರಂಟಿ ಕೊಡಲಿಕ್ಕೆ ಆಗಲ್ಲ. ಇನ್ನೊಂದು ವ್ಯಾರಂಟಿ ಇದೆಯಾ? ಸೊ ಡೆಫಿನೆಟ್ಲಿ ವ್ಯಾರಂಟಿ ಸಿಗಲ್ಲ. ಸೊ ನಾವು ಇಷ್ಟು ಸಮಯದಲ್ಲಿ ಹಾಕಿದ ಸೋಲಾರ್ನಲ್ಲಿ ಯಾವುದು ಕೂಡ ನಮಗೆ ಪ್ರಾಬ್ಲಮ್ ಬಂದಿಲ್ಲ, ಹಾಗೆ ಏನಾದರೂ ಕೈ ಕೊಟ್ಟದ್ದು ಕೂಡ ಇಲ್ಲ, ಏನೂ ಆಗಿಲ್ಲ. ಸೊ ನಮಗೆ ನಮ್ಮ ಪ್ರಾಡಕ್ಟ್ನ ಬಗ್ಗೆ ನಂಬಿಕೆ ಇದೆ. ಸೊ ನಿಮಗೆ ಹೇಳೋದಷ್ಟೇ, ವ್ಯಾರಂಟಿ ಸಿಗಲ್ಲ, ವ್ಯಾರಂಟಿ ಅವ್ರ ಗ್ಯಾರಂಟಿ. ಬೇಕಿದ್ರೆ ಹಾಕೊಳ್ಳಿ. ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಆದರೆ ನಾವಿದ್ದೇವೆ ಸಾಲ್ವ್ ಮಾಡಿ ಕೊಡಲಿಕ್ಕೆ, ಬಟ್ ವ್ಯಾರಂಟಿ ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಇನ್ನೊಂದು ಈಸಿ ಸೊಲ್ಯೂಷನ್ ಇದೆ. ಸೊ ತುಂಬ ಜನ ಹೇಳಿದರು 100 ಲೀಟರ್ ನೀರು ನಾನು ಬಿಸಿ ಮಾಡ್ತೇನೆ, ಸೊ ಬಿಸಿ ಮಾಡಿ ಸ್ನಾನ ಮಾಡಲಿಕ್ಕೆ ಹೋಗ್ತೇನೆ. ಒಂದು 2-3 ಜನ ಸ್ನಾನ ಆದಮೇಲೆ ಸೊ ನೀರು ಪುನಃ ಎಂತ ಆಗ್ತದೆ, ಕೋಲ್ಡ್ ಆಗ್ತದೆ ಅಂತ, ಐ ಮೀನ್ ಬಿಸಿ ಕಡಿಮೆ ಆಗ್ತದೆ ಅಂತ. ಸೊ ಈಗ ಅನಿಸ್ಕೊಳ್ಳಿ, ಸೋಲಾರ್ನಲ್ಲಿ 100 ಲೀಟರ್ಸ್ ನೀರಿದೆ, 100 ಲೀಟರು. ಸೊ 100 ಲೀಟರ್ ನೀರು ಇದೆ, ಬಿಸಿಯಾಗಿದೆ, ಫುಲ್ ಬಿಸಿಯಾಗಿ ನಮ್ಮ ಥರ್ಮೋಮೀಟರಿಗೆ ಆಫ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ 100 ಲೀಟರ್ ಫುಲ್ ನೀರು ಬಿಸಿ ಉಂಟು. ನೀರು ಬಿಸಿ ಇದ್ದಾಗ ಒಬ್ಬರು ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಸೊ 20 ಲೀಟ್ರ್ ಖಾಲಿ ಆಯ್ತು ಅಂತ ಅನ್ಸ್ಕೊಳ್ಳಿ. ಸೊ 100ರಲ್ಲಿ 20 ಹೋದರೆ 80 ಉಳಿತು. ಸೊ ಆ 80 ಲೀಟ್ರ್ ನೀರು ಬಿಸಿ ಇದೆ, ಅದಕ್ಕೆ ಟ್ಯಾಂಕಿಂದ ಪುನಃ 20 ಲೀಟ್ರ್ ನೀರು ಟಾಪಪ್ ಆಗುತ್ತೆ. ಅಂದರೆ ಅಲ್ಲಿದ್ದ ನೀರು ಡೈರೆಕ್ಟಾಗಿ ಇದಕ್ಕೆ ಬರುತ್ತೆ. ಯಾಕೆಂತ ಹೇಳಿದರೆ ಕನೆಕ್ಷನ್ ಇರುತ್ತೆ. ಸೊ ಟ್ಯಾಂಕ್ಗೆ ಅದು ಕನೆಕ್ಷನ್ ನೀರು ಬಂದು ಪುನಃ ಸೋಲಾರ್ಗೆ ಬೀಳುತ್ತೆ. ಸೊ 80 ಲೀಟರ್ ಬಿಸಿ ನೀರಿಗೆ ಸೊ 20 ಲೀಟರ್ ಪುನಃ ಬಂದು ಕೋಲ್ಡ್ ನೀರು ಬೀಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಈ ಥರ ಅನ್ಸ್ಕೊಳ್ಳಿ, 100 ಲೀಟರ್ ನೀರು ಬಿಸಿ ಇದೆ, ಸೊ 50 ಲೀಟರ್ ನೀರು ಖಾಲಿ ಆಯ್ತು ಅಂತ ಅನ್ಸ್ಕೊಳ್ಳಿ. ಒಂದು ಒಂದು 10-20 ನಿಮಿಷದಲ್ಲಿ 50 ಲೀಟರ್ ನೀರು ಖಾಲಿ ಆಯಿತು ಅಂತ ಆದರೆ ಪುನಃ 50 ಲೀಟರ್ ನೀರು ಟ್ಯಾಂಕಿಂದ ಟಾಪಪ್ ಆಗಿ ಬರುತ್ತೆ ಪುನಃ ಇದಕ್ಕೆ, ಯಾವುದು ನಮ್ಮ ಸೋಲಾರ್ಗೆ. ಟಾಪಪ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದರೆ 50 ಲೀಟ್ರ್ ಪುನಃ ಬಿಸಿ ನೀರಿಗೆ ಕೋಲ್ಡ್ ನೀರು ಬೀಳುವಾಗ ಆಬ್ವಿಯಸ್ಲಿ ಇದಾಗ್ತದೆ, ಎಂತ ಆಗ್ತದೆ, ಬಿಸಿ ಕಡಿಮೆ ಆಗ್ತದೆ. ಸೊ ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ ಈಸಿ ಸೊಲ್ಯೂಷನ್ ಅಂತ ಹೇಳಿದರೆ, ಯಾರಾದರೂ ಪೇಷನ್ಸ್ ಇದ್ದರೆ, ಒಂದು ಒಳ್ಳೆ ಮೈಂಡ್ ಸೆಟ್ ಇದೆ, ನಾನು ಒಂದು 3-4 ತಿಂಗಳು ಪರವಾಗಿಲ್ಲ, ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ನಾನು ಮಾಡ್ತೇನೆ ಅನ್ನೋರಿಗೆ ಇದೊಂದು ಸೊಲ್ಯೂಷನ್. ಏನು ಅಂತ ಹೇಳಿದರೆ, ಟ್ಯಾಂಕಿಂದ ಬರುವಂಥ ನೀರು ಸೋಲಾರ್ ಕನೆಕ್ಟ್ ಆಗುತ್ತೆ. ಸೊ ಆ ಪೈಪಿಗೆ ಒಂದು ಗೇಟ್ ವಾಲ್ ಹಾಕಿರ್ತಾರೆ. ಸೊ ಆ ಗೇಟ್ ವಾಲ್ನ ಆಫ್ ಮಾಡಿ. ಸೊ ಆಫ್ ಮಾಡಿ 100 ಲೀಟರ್ ನೀರು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು 10 ಲೀಟರ್ ಖಾಲಿ ಆಗಲಿ, 20 ಲೀಟರ್ ಖಾಲಿ ಆಗಲಿ, ಅಥವಾ 50 ಲೀಟರ್ ಖಾಲಿ ಆಗಲಿ. 50 ಲೀಟರ್ ಖಾಲಿ ಆದರೆ 50 ಲೀಟರ್ ನೀರು ಬಿಸಿ ನೀರು ಹಾಗೇ ಇರುತ್ತೆ ಇಲ್ಲಿ ಸೋಲಾರ್ನಲ್ಲಿ. ಬಟ್ ಟ್ಯಾಂಕಿಂದ ಟಾಪಪ್ ಆಗೋದಿಲ್ಲ ಇದಕ್ಕೆ. ಪುನಃ ಟಾಪಪ್ ಅಂದರೆ ಪುನಃ ಟ್ಯಾಂಕಿಂದ ಪುನಃ ನೀರು ಇದಕ್ಕೆ ಬರೋದಿಲ್ಲ. ಸೊ ಆವಾಗ 50 ಲೀಟ್ರಿಗೆ ನೀರು ಬಿಸಿ ನೀರು 50 ಲೀಟರ್ ಹಾಗೇ ಇರುತ್ತೆ. ಸೊ ಆವಾಗ ಯಾರು ಕೂಡ ಸ್ನಾನ ಮಾಡಲಿಕ್ಕೆ ಹೋಗ್ಬೋದು, ಎಷ್ಟು ಗಂಟೆ ಬೇಕಾದರೂ ಬಿಟ್ಟು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಒಬ್ಬ ಇಲ್ಲಿ ಮನೆಯಲ್ಲಿ 6 ಗಂಟೆಗೆ ಸ್ನಾನ ಮಾಡಿದರೆ 100 ಲೀಟರ್ನಲ್ಲಿ ಒಂದು 20 ಲೀಟರ್ ನಾನು ತೆಗೆದರೆ 80 ಲೀಟರ್ ನೀರು ಉಳಿತು, ಬಿಸಿ ನೀರು. ಸೊ ಆ ಬಿಸಿ ನೀರು 80 ಲೀಟರ್ ಹಾಗೆ ಇರುತ್ತೆ. ಸೊ ಒಂದು 7-8 ಗಂಟೆಗೆ ಯಾರಾದರೂ ಇನ್ನೊಬ್ರು ಸ್ನಾನ ಮಾಡ್ತಾರೆ, ಅಥವಾ 9 ಗಂಟೆಗೆ ಇನ್ನೊಬ್ರು ಸ್ನಾನ ಮಾಡ್ತಾರೆ ಅಂತ ಹೇಳಿದರೆ ಆ ನೀರು ಬಿಸಿ ನೀರು ಹಾಗೇ ಇರುತ್ತೆ. ಇಲ್ಲ ಅಂತ ಆದರೆ ಟ್ಯಾಂಕಿಂದ ಪುನಃ ಟಾಪಪ್ ಆಗುತ್ತೆ ಇದಕ್ಕೆ. ಸೊ ಇದಕ್ಕೆ ಅದನ್ನ ನೀರು ಕೋಲ್ಡ್ ಆಗ್ತದೆ. ಸೊ ಕೋಲ್ಡ್ ನೀರು ಇದಕ್ಕೆ ಬೀಳುವಾಗ, ಅಂದರೆ ಬಿಸಿ ನೀರಿಗೆ ಕೋಲ್ಡ್ ನೀರು ಬರುವಾಗ ಆಬ್ವಿಯಸ್ಲಿ ಬಿಸಿ ಕಡಿಮೆ ಆಗ್ತದೆ. ಸೊ ಅರ್ಥ ಆಯಿತು ಅಂತ ಅನಿಸ್ಕೊಳ್ತೇನೆ. ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಕಷ್ಟ ಆಗ್ತುಂಟು, ಯಾಕಂತ ಹೇಳಿ ನಾನು ಕನ್ನಡದಲ್ಲಿ ಹೇಳ್ತಿದ್ದೇನೆ. ಸೊ ಕನ್ನಡದಲ್ಲಿ ನನಗೆ ಬಾಯೆಲ್ಲ ಬಡಬಡಾಗ್ತದೆ. ಸೊ ಬಟ್ ಸ್ಟಿಲ್ ಫೈನ್, ಪರವಾಗಿಲ್ಲ, ನಾನು ಟ್ರೈ ಮಾಡ್ತಿದ್ದೇನೆ. ಸೊ ಮಳೆಗಾಲ ಆದ ನಂತರ ಏನು ಮಾಡೋದು, ಅದನ್ನು ಹಿಡ್ಕೊಂಡು ಎಂತ ಮಾಡೋದು? ಸೊ ಮಳೆಗಾಲ ಆದ ನಂತರ ಅದನ್ನು ಹಿಡ್ಕೊಳ್ಳಿ, ಹೀಗೆ ಎಡಬದಿ ತಿರುಗಿಸಿ ತೆಗೆದು ಕ್ಯಾಪ್ ಹಾಕಿ ಮುಚ್ಚಿಬಿಡಿ, ಮುಗಿತಲ್ಲ. ಸೊ ನೆಕ್ಸ್ಟ್ ಮಳೆಗಾಲಕ್ಕೆ ನೀವು ಫಿಕ್ಸ್ ಮಾಡ್ಕೊಳ್ಬೋದು, ದೊಡ್ಡ ವಿಷಯ ಅಲ್ಲ. ಸೊ ಫಿಕ್ಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಇದೆ, ನಿಮಗೆ ನೋಡ್ಬೋದು. ಸೊ ಹಾಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಕಾಲ್ ಮಾಡಿದರೆ ನಾವು ಹೇಳಿಕೊಡ್ತೇವೆ. ಆ್ಯಂಡ್ ಫೈನಲ್ ಆಗಿ ಇನ್ನೊಂದೇನು ಅಂತ ಹೇಳಿದರೆ, ತುಂಬ ಜನ ಕೇಳಿದರು ನನಗೆ ಶಿವಮೊಗ್ಗಕ್ಕೆ ಪಾರ್ಸೆಲ್ ಬೇಕು, ಬೆಂಗಳೂರಿಗೆ ಬೇಕು, ಹಾಗೆ ಲಾಸ್ಟ್ ಟೈಮಲ್ಲಿ ಪಾರ್ಸೆಲ್ ಮಾಡಿದೆ, ಉತ್ತರ ಕರ್ನಾಟಕಕ್ಕೆ ಪಾರ್ಸೆಲ್ ಬೇಕು, ಹಾಗೆಯೇ ಕೆಲವೊಂದು ಪ್ಲೇಸಿಗೆಲ್ಲ ನಾನು ಪಾರ್ಸೆಲ್ ಹಾಕಿದ್ದೆ. ಗದಗಲ್ಲ, ಎಲ್ಲೋ ಒಂದು ಗದಗಲ್ಲ ಮಾರೆ, ಎಲ್ಲೋ ಒಂದು ಬದಿ ಪಾರ್ಸೆಲ್ ಕೇಳಿದ್ರು. ಸೊ ತುಂಬ ಜನರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮಗೆ ಈಗ ಕೆಲವೊಂದು ಪ್ಲೇಸ್ಗಳಿಗೆ ಸರ್ವಿಸ್ ಕೊಡಲಿಕ್ಕೆ ಆಗಲ್ಲ. ಕುಡ್ಲಕ್ಕೆ ನಾವು ಪಾರ್ಸೆಲ್ ಹಾಕಿ, ಕುಡ್ಲ ಅಂದರೆ ಮಂಗಳೂರು. ಸೊ ಅಲ್ಲಿಗೆ ನಾವು ಬಸ್ ಪಾರ್ಸೆಲ್ ಹಾಕಿ ಕಳಿಸಿದ್ವಿ. ಸೊ ಈಗ ಪಾರ್ಟಿಗೆ ನಾವು ಸರ್ವಿಸ್ ಕೊಡಲಿಕ್ಕೆ ಆಗಲ್ಲ ಅಂತ ಆದರೆ, ಪರ್ಟಿಕ್ಯುಲರ್ಗೆ ನಾವು ಬಂದು ಫಿಕ್ಸ್ ಮಾಡಲಿಕ್ಕೆ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರೆ, ನಾವು ನಮ್ಮ ಕಾಯಿಲ್ನ ಬಸ್ ಪಾರ್ಸೆಲ್ ಮಾಡಿ ಕೊಡ್ತೇವೆ ಯಾರಿಗೆ, ಪಾರ್ಟಿಗೆ. ಆರೆಲ್ಸ್ ಕೊರಿಯರ್ ಮಾಡಿ ಕೊಡ್ತೇವೆ. ಆ ಕೊರಿಯರ್ ಮಾಡಿದ ಪಾರ್ಟಿಯ ಮನೆಗೆ ಬರುತ್ತೆ. ಇಲ್ಲಾಂತ ಬಸ್ ಪಾರ್ಸೆಲ್ ಹಾಕಿದರೆ ಪಾರ್ಟಿಯದ್ದು
ಮೇನ್ ಲೊಕೇಶನ್ ಎಲ್ಲಿದೆ ಅಲ್ಲಿಗೆ ಬಸ್ ಪಾರ್ಸೆಲ್ ಹೋಗಿ ಮುಟ್ಟುತ್ತೆ. ನಂತರ ಅವ್ರು ಕಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಬಸ್ ಪಾರ್ಸೆಲು. ಸೊ ಕಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಜಸ್ಟ್ ವೀಡಿಯೋ ಕಾಲ್ ಮಾಡಿದರೆ ನಾವು ನಿಮಗೆ ಹೇಳಿಕೊಡ್ತೇವೆ. ಆರ್ಎಸ್ ಫಿಟ್ಟಿಂಗ್ ಮಾಡೋದಾದ್ರೆ ವೀಡಿಯೋ ನಮ್ಮದು ಸೆಪ್ರೇಟ್ ಆಗಿದೆ, ಅದನ್ನು ನಾವು ನಿಮಗೆ ಹೇಳಿಕೊಡ್ತೇವೆ. ಆ ರೀತಿ ನೀವು ಫಿಟ್ ಮಾಡಿಕೊಂಡ್ರೆ ಆಯ್ತು, ಮುಗೀತು ಅಷ್ಟೇ. ಜಸ್ಟ್ ಕಪ್ಲಿಂಗ್ ತೆಗಿರಿ, ಇದನ್ನು ಹಾಕಿ ಟೈಟ್ ಮಾಡಿ ಮುಗೀತು. ಮತ್ತು ವೈರಿಂಗ್ ಕೆಲಸ ಇದೆ. ಸೊ ವೈರಿಂಗ್ ಕೆಲಸ ಲೋಕಲಲ್ಲಿ ಅದು ನಾವೇ ಮಾಡಿಕೊಡ್ತೇವೆ. ಫಿಟ್ಟಿಂಗ್ ಕೂಡ ನಾವು ಮಾಡ್ತೇವೆ, ವೈರಿಂಗ್ ಕೂಡ ನಾವೇ ಮಾಡ್ತೇವೆ. ಅದು ಬಿಟ್ಟರೆ ಕುಂದಾಪುರ ಮತ್ತು ಬಾರ್ಕೂರು ನಾವು ಮಾಡ್ತೇವೆ. ಕುಂದಾಪುರಕ್ಕೆ ನಮಗೆ ಮಾಡಲಿಕ್ಕಾಗಲ್ಲ. ಸೊ ಈಚೆ ಕಾಪುಗೆಲ್ಲ ನಾವು ಮಾಡಿಕೊಡ್ತೇವೆ. ಸೊ ತುಂಬ ದೂರ ಎಲ್ಲ ಇದು ನಮಗೆ ಮಾಡಿಕೊಡ್ಲಿಕ್ಕೆ ಆಗಲ್ಲ. ಸೊ ವೈರಿಂಗ್ ಎಲ್ಲ ಕೆಲಸ ಇದೆ, ನೀವೇ ಮಾಡ್ಕೊಳ್ಳಿ. ಐಟಮ್ನ ನಾವು ಪಾರ್ಸಲ್ ಮಾಡಿ ಕೊಡ್ತೇವೆ, ಸೇಫಾಗಿ ನಿಮ್ಮ ಕೈಗೆ ಮುಟ್ಟುವಾಗೆ ನಾವು ಮಾಡಿ ಕೊಡ್ತೇವೆ. ಸೊ ಇಷ್ಟು ನಮ್ಮ ಐಟಮ್ನ ಬಗ್ಗೆ. ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಸೋಲಾರ್ ಕಾಯಿಲ್ನ ಬಗ್ಗೆ. ಸೊ ಸೋಲಾರ್ ಕಾಯಿಲ್ನ ಬಗ್ಗೆ ಇವತ್ತಿನದೊಂದು ವ್ಲಾಗು. ಸೊ ಮೊದಲೇ ತುಂಬ ವೀಡಿಯೋಸ್ ಮಾಡ್ತಾಯಿದ್ದೆ. ಸೊ ಈಗ ವೀಡಿಯೋಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು, ಬಟ್ ಟೈಮ್ ಇಲ್ಲ. ಆ್ಯಂಡ್ ತುಂಬ ಜನ ಕೂಡ ಸಪೋರ್ಟ್ ಮಾಡಿದ್ದೀರಿ. ಇನ್ ಕೇಸ್ ನಾವು ವೀಡಿಯೋಸ್ ಅಂದರೆ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡಬೇಕು ಅಂತ ಆದರೆ ಈ ವಿಡಿಯೋನ ಯಾರಾದರೂ ಫೈನಲ್ ತನಕ ಅಂದರೆ ಲಾಸ್ಟ್ ತನಕ ನೋಡಿದರೆ ಸೊ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ನಾವು ಅಂದರೆ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡಬೇಕಾ ಮಾಡೋದು ಯೂಟ್ಯೂಬ್ನಲ್ಲಿ, ಅಥವಾ ನಿಮ್ಮದೇ ಸಜೆಷನ್ ಇದ್ದರೆ ನಮಗೆ ಕೊಡಿ. ವೀಡಿಯೋ ನಮ್ಮದು ಒಳ್ಳೆಯದಾಗ್ತಿಲ್ವ ಅದು ನನಗೆ ಗೊತ್ತಿಲ್ಲ. ಸೊ ಒಳ್ಳೆಯದೇ ಗೊತ್ತಿಲ್ವ ಅದು ಬೇರೆ ವಿಷಯ, ಬಟ್ ಟ್ರೈ ಮಾಡ್ತೀನಿ ಒಂದೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ. ಬಟ್ ಕಂಟೆಂಟ್ ಕೊಡೋಕ್ಕಿಂತ ಮೇನ್ ಥಿಂಗ್ ಏನು ಅಂತ ಹೇಳಿದರೆ ಜಾಬ್ ಸ್ಕಿಪ್ ಮಾಡಿಕೊಂಡು ನಾವು ಏನಾದರೂ ಲೈಫ್ನಲ್ಲಿ ಮಾಡಬೇಕಲ್ಲ. ಜಾಬ್ ಸ್ಕಿಪ್ ಮಾಡಿ ಮನೇಲಿ ಕೂತ್ಕೊಂಡ್ರೆ ಮನೆಯಲ್ಲಿ ನಮಗೆ ಮರ್ಯಾದಿರಲ್ಲ. ಸೊ ಹುಡುಗರಿಗೆ ಲೈಫಲ್ಲಿ ಹಾಗೆಯೇ. ಸೊ ಹಾಗಾಗಿ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ ಲೈಫ್ನಲ್ಲಿ. ಈಗ ಬಿಸ್ನೆಸ್ ಅಲ್ಲ, ಸಾರಿ, ನಮ್ಮದು ಪರ್ಟಿಕ್ಯುಲರ್ ಆಗಿ ಏನಿದೆ ಸ್ವಚ್ಛತೆ ಕ್ಲೀನಿಂಗ್ನದ್ದು. ಸೊ ಅದರ ಹೆಸರು ಒಂದು ಒಳ್ಳೆ ಮಟ್ಟಿನಲ್ಲಿ ಆಗಿದೆ ಉಡುಪಿಯಲ್ಲಿ. ಆ್ಯಂಡ್ ಫಾಲೋವರ್ಸ್ ಕೂಡ 3900 ಆ್ಯಂಡ್ ಸಮಥಿಂಗ್ ಆಗಿದೆ. ಅದು ಕೂಡ 4 ತಿಂಗಳಲ್ಲಿ. ಐ ವಾಸ್ ಲೈಕ್ ಫಕ್, ಇದೆಂತಾಯಿತು ಮಾರೆ ಅಂತ. 4 ತಿಂಗಳಲ್ಲಿ 3,500, 3,400 ಆಗ್ತಾ ಬಂತು ಫಾಲೋವರ್ಸು. ಸೊ ನನ್ನ ಡೈಲಿ ಡಮ್ ಅಕೌಂಟ್ನಲ್ಲಿ ನಾನು ಎಷ್ಟು ವೀಡಿಯೋಸ್ ಮಾಡಿದ್ದೇನೆ, ವೆದರ್ ಇಟ್ ಈಸ್ ಕಂಟೆಂಟೆಡ್ ಆರ್ ನಾನ್ ಕಂಟೆಂಟೆಡ್, ಕಂಟೆಂಟ್ ಇಲ್ಲದೇ ಇರಲಿ ಅಥವಾ ಒಟ್ರಾಶಿ ವೀಡಿಯೋಸ್ ಆಗಿರಲಿ, ಏನೇನೋ ಮಾಡಿ ಹಾಕ್ತಾಯಿದ್ದೆ. ಸೊ ಬಟ್ ಈಗ ಲೈಫ್ ಸ್ವಲ್ಪ ಬ್ಯುಸಿ ಆಗಿದೆ, ಟೈಮ್ ಬ್ಯುಸಿ ಆಗಿದೆ. ನೋಡು, ಆದಷ್ಟು ನಾನು ಕಂಟೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ವೀಡಿಯೋಸ್. ಸೊ ನಿಮಗೆ ಕಂಟೆಂಟ್ ಮಾಡಬೇಕು, ವೀಡಿಯೋಸ್ ಬರಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಕಂಟೆಂಟು ಗೊತ್ತಿಲ್ಲ ಎಂತ ಹೇಳಬೇಕಂತ. ಸೊ ನನ್ನದು ವೀಡಿಯೋಸ್ ನಿಮಗೆ ಬರಬೇಕು ಅಂತ ಆದರೆ ಕಮೆಂಟ್ ಮಾಡಿ ಹೇಳಿ, ಸ್ವಲ್ಪ ಮೋಟಿವೇಟ್ ಮಾಡಿ. ಸೊ ನಾನು ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇವತ್ತಿನ ವೀಡಿಯೋಸ್ ಬಂದುಬಿಟ್ಟು ಇಷ್ಟೇ. ಸೊ ಕನ್ನಡ ಮಾತಾಡಲಿಕ್ಕೆ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಇಟ್ ಅಟ್ ಬಾಬಾ ಹೇಳ್ತಾ, ತುಂಬ ಜನ ಯಾರಾದರೂ ಹೊಸಬ್ರು ನಮ್ಮ ಅಕೌಂಟಿಗೆ ಬಂದಿದೆ, ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ take it, bye bye from Daily Dum Dum Rakesh and from our Solar Coil. Bye.